ನಮಸ್ತೆ ಬಂಧುಗಳೇ, ಒಂದು ಇಂಟರೆಸ್ಟಿಂಗ್ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಯಮಾಡಿ ಎಚ್.ಎನ್. ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಧರ್ಮಸ್ಥಳದ ಬುರುಡೆ ಪ್ರಕರಣ ಒಂದು ತಾರ್ಕಿಕ ಅಂತ್ಯದ ಹಂತಕ್ಕೆ ಬಂದು ನಿಂತಿದೆ. ಒಂದು ಹಂತ ನಾನು ಹೇಳ್ತಿರೋದು, SIT ಏನು ಫಾರ್ಮೇಷನ್ ಆಗಿತ್ತು, ಸಿದ್ದರಾಮಯ್ಯ ಸರ್ಕಾರ ಏನು SIT ಫಾರ್ಮ್ ಮಾಡಿದ್ರು ಇದನ್ನು ನೋಡಲಿಕ್ಕೆ, ಅದು ತನ್ನ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದೆ ಕೋರ್ಟ್ಗೆ. 7,000 ಪುಟಗಳಿಗೂ ಹೆಚ್ಚಿರ್ತಕ್ಕಂತಹ ಚಾರ್ಜ್ ಶೀಟ್. ಒಂದು ಈ SIT ತನಿಖೆಯನ್ನು ಯಾಕೆ ಕಾಂಗ್ರೆಸ್ ಮಾಡ್ತು, ಇದೇ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ನೋಡಿ, ಈ ಧರ್ಮಸ್ಥಳದ ವಿಚಾರವನ್ನು, ಈ ಬುರುಡೆ ಗ್ಯಾಂಗ್ನ ವಿಚಾರವನ್ನು ನೋಡಿದ್ರೆ, ಯಾವ ಪರಮ ಪವಿತ್ರ ಧರ್ಮಸ್ಥಳದ ಕ್ಷೇತ್ರ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನ ಹಾಗೂ ಪೂಜ್ಯ ಕಾವಂದರು ವೀರೇಂದ್ರ ಹೆಗಡೆಯವರು, ಇವರಿಗೆ ಕೆಟ್ಟ ಹೆಸರು ತರೋದಕ್ಕೆ ಏನೊಂದು ದುಷ್ಕರ್ಮಿಗಳ ಒಂದು ಸ್ಕೌಂಡ್ರಲ್ಸ್ನ ಒಂದು ತಂಡ ಕೆಲಸ ಮಾಡ್ತಾಯಿತ್ತು. ಅದರಲ್ಲಿ ಲೆಫ್ಟಿಸ್ಟ್ಗಳಿದ್ರು, ಮಿಷನರಿಗಳಿದ್ರು, ಫಾರಿನ್ ಫಂಡೆಡ್ ಏಜೆನ್ಸಿಗಳಿದ್ವು. ಇವರೆಲ್ಲರೂ ಸೇರಿಕೊಂಡು ಆ ಪವಿತ್ರ ಕ್ಷೇತ್ರದ ಹೆಸರಾಳು ಮಾಡೋದಕ್ಕೆ ಏನು ಒಂದು ದೊಡ್ಡ ಷಡ್ಯಂತ್ರವನ್ನು ನಿರ್ಮಾಣ ಮಾಡಿದರು. ಆ ಷಡ್ಯಂತ್ರದ ಫೇಸ್ಗಳಾಗಿ ಅವನು ಮಹೇಶ್ ತಿಮ್ರೋಡಿ ಇದ್ದ, ಗಿರೀಶ್ ಮಟ್ಟಣ್ಣನವರು, ಜಯಂತ್, ವಿಠ್ಠಲಗೌಡ, ಅವನು ಸಮೀರ, ಇವರೆಲ್ಲರೂ ಏನು ಮುಖಗಳಾಗಿ ಕಾಣಿಸ್ತಾ ಇದ್ರು. ಜೊತೆಗೆ ಅವ್ರು ಹಿಂದೆ ಇದ್ದಂತಹ ಒಂದು ದೊಡ್ಡ ಷಡ್ಯಂತ್ರ. ಇದು ಒಂದು ಷಡ್ಯಂತ್ರದ ಭಾಗ ಆದರೆ, ಈ ಷಡ್ಯಂತ್ರಗಳನ್ನು ರಕ್ಷಿಸೋದಕ್ಕೆ ಎರಡನೇ ಷಡ್ಯಂತ್ರ ನಡೀತು. ಅದು ಸರ್ಕಾರದ ಕಡೆಯಿಂದ, ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ. ಆ ಎರಡನೇ ಷಡ್ಯಂತ್ರ ಈ ಕಾಂಗ್ರೆಸ್ ಸರ್ಕಾರದ, ಸಿದ್ದರಾಮಯ್ಯ ಸರ್ಕಾರದ ಪಾಪದ ಕೂಸು. ಅವ್ರಿಗೂ ಆಸೆ ಇದ್ದಿದ್ದು, ಈ ಕಾಂಗ್ರೆಸ್ ಅವ್ರಿಗೂ ಆಸೆ ಇದ್ದಿದ್ದು, ಧರ್ಮಸ್ಥಳದ ಹೆಸರು ಹಾಳಾಗಬೇಕು, ವೀರೇಂದ್ರ ಹೆಗಡೆ ಅವರ ಹೆಸರು ಹಾಳಾಗಬೇಕು, ಏನಾದರೂ ಮಾಡಿ ಗೊಂದಲ ಮಾಡಿ ಕೋಟ್ಯಾಂತರ ರೂಪಾಯಿ ಆಧಾರ ಇರ್ತಕ್ಕಂಥ ದೇವಸ್ಥಾನವನ್ನು ಆಪೋಷಣೆಗೆ ತಗೊಂಡು ನೀರು ಕುಡಿಬೇಕು ಅಂತ ಹೇಳಿ. ಹಾಗಾಗೇನೆ ವ್ಯವಸ್ಥಿತವಾಗಿ ಏನು ಷಡ್ಯಂತ್ರ ಮಾಡ್ತಿದ್ರಲ್ಲ, ಅವ್ರನ್ನ ರಕ್ಷಿಸ್ತಕ್ಕಂಥ ಕೆಲಸ ಆಯಿತು. ಆ ಪಾಪದ ಕೂಸಿನ ಏನು ರಿಸಲ್ಟ್ಗಳು ಏನಂತ ಹೇಳಿದ್ರೆ, ಆಗ ನಿರ್ಮಾಣ ಆದಂತಹ SIT. ನೋಡಿ, SIT ನಿರ್ಮಾಣ ಆಗಿದ್ದು ಆಮೇಲೆ ಜನಗಳಿಗೆ ಕಿವಿ ಹೂವು ಮುಡಿಸ್ಬಿಟ್ರು ಸಿದ್ದರಾಮಯ್ಯನವರು. ನಾವು SIT ಫಾರಮ್ ಮಾಡಿದ್ದಕ್ಕೇ ಧರ್ಮಸ್ಥಳದ ಒಳ್ಳೆಯ ಹೆಸರು ಆಚೆ ಕಡೆಗೆ ಬಂದಿದ್ದು, ಇಲ್ಲದಿರ ಗೊತ್ತಾಗ್ತಲೇ ಇರಲಿಲ್ಲ ಅಂಥೇಳಿ. ಇವ್ರ ಉದ್ದೇಶ ಅದಾಗಿರಲಿಲ್ಲ. ಇವ್ರ ಉದ್ದೇಶ ಆಗಿದ್ದು, ಯಾವುದೋ ಒಂದಷ್ಟು ಹೆಣಗಳು ಸಿಕ್ಬಿಡ್ತವೆ, ಯಾವುದೋ ಒಂದಷ್ಟು ಅಸ್ಥಿಪಂಜರಗಳು ಸಿಕ್ಬಿಡ್ತವೆ, ಅದನ್ನೇ ತೋರಿಸ್ಕೊಂಡು ಇವ್ರ ಮೇಲೆ ಕೆಸರಿಸುವಂಥ ಕೆಲಸಗಳು ಮಾಡೋದಕ್ಕೋಸ್ಕರ SIT ಕ್ರಿಯೇಟ್ ಮಾಡಿದ್ದು. ಆದರೆ ಮಂಜುನಾಥರ ಕೃಪಾ ಕಟಾಕ್ಷ ಗಟ್ಟಿಗಿತ್ತು, ಅಣ್ಣಪ್ಪನ ಕೃಪಾ ಕಟಾಕ್ಷ ಗಟ್ಟಿಗಿತ್ತು. ಅಲ್ಲಿ ಇವ್ರದ್ದೇನು ಬೇಳೆ ಬೈಲಿಲ್ಲ. ಆಮೇಲೆ ಇವರು ಮುಖ ಉಳಿಸ್ಕೊಳ್ಳೋದಕ್ಕೋಸ್ಕರ ಇನ್ನೊಂದು ಥರ ನಾಟಕ ಆಡಿದ್ರು. ನೋಡಿ, SIT ಫಾರಮ್ ಮಾಡಿದ್ದೆ ನೋಡಿ, ಎಂಥ ಆಘಾತಕಾರಿ ಅಂತ ಹೇಳಿದ್ರೆ, ಯಾಕೆ ಗೊತ್ತಾ? ಯಾವ ಪ್ರಕರಣವನ್ನು ಕಳೆದ ವರ್ಷ ಮೇನಲ್ಲೇನೆ ಇವರು ಸುಪ್ರೀಂ ಕೋರ್ಟ್ಗೆ ತೊಗೊಂಡೋಗಿದ್ರು. ಅಡ್ವೊಕೇಟ್ ದಿವಾಕರ್ ನೇತೃತ್ವದಲ್ಲಿ ಇದೇ ಪಾಪಿಗಳ ತಂಡ ಸುಪ್ರೀಂ ಕೋರ್ಟ್ಗೆ ಹೋಯಿತು. ಸುಪ್ರೀಂ ಕೋರ್ಟ್ ಈ ಕೇಸನ್ನು ನೋಡಿ, ಇದರಲ್ಲಿ ಯಾವುದೇ ಹುರುಳಿಲ್ಲ, ಇದೊಂದು ಹುನ್ನಾರ ಅಂತ ಹೇಳಿ ಚೀಮಾರಿ ಹಾಕಿ ವಜಾ ಮಾಡಿ ಕಳಿಸ್ತು. ಆ ವಜಾ ಆಗಿದ್ದನ್ನು ಮುಚ್ಚಿಟ್ಟು, ನೋಡಿ ಇದು ಭಾಳ ಇಂಪಾರ್ಟೆಂಟು, ಇಡೀ ದೇಶದ ಒಂದು ಸರ್ವೋತ್ತಮವಾದಂತಹ ಒಂದು ತನಿಖಾ ಸಂಸ್ಥೆ ಅಥವಾ ಒಂದು ಕೋರ್ಟು ಇದು ಸುಳ್ಳು ಅಂತ ಹೇಳಿ ರಿಜೆಕ್ಟ್ ಮಾಡಿರ್ತಕ್ಕಂಥ ಕೇಸನ್ನು, ರಿಜೆಕ್ಟ್ ಮಾಡಿರೋ ವಿಷಯವನ್ನು ಮುಚ್ಚಿಟ್ಟು ಈ ಸ್ಕೌಂಡ್ರಲ್ಗಳು ತಂದು ಅದನ್ನು ಬೆಳ್ತಂಗಡಿನಲ್ಲಿ ಮತ್ತೆ ಕೈಸ್ ಫೈಲ್ ಮಾಡಿ ತಿರಸ್ಕೃತ ಆಗಿ ಬಂದಿತ್ತು ಸುಪ್ರೀಂ ಕೋರ್ಟಲ್ಲಿ. ಆ ವಿಷಯದ ಮೇಲೆ SIT ಫಾರಮ್ ಮಾಡುತ್ತೆ. ಇದು ಸುಪ್ರೀಂ ಕೋರ್ಟ್ಗೆ ಹೋಗಿತ್ತಾ ಇಲ್ವಾ ಅಂತ ಪರಿಜ್ಞಾನವೇ ಇರಲಿಲ್ವ ಅವಾಗ ರಾಜ್ಯ ಸರ್ಕಾರಕ್ಕೆ? ಯಾಕೆ ಅಡ್ವೊಕೇಟ್ ಜನರುಗಳನ್ನು ಮಂಟಿಂದ ಕೂತಿದ್ರು ಅವಾಗ ಇವರು. ಅದಾದ ಮೇಲೆ ನೋಡಿ, SIT ಫಾರಮ್ ಮಾಡಿ ಅಂಥೇಳಿ ಇವ್ರಿಗೆ ಬಲವಂತ ಮಾಡಿದವ್ರು ಯಾರು, ಹೋಗಿ ರಿಕ್ವೆಸ್ಟ್ ಮಾಡಿದವ್ರು ಯಾರು? ಎಲ್ಲ ಲೆಫ್ಟಿಸ್ಟ್ ಅರ್ಬನ್ ನಕ್ಸಲ್ಗಳೇ. ಆ ಅರ್ಬನ್ ನಕ್ಸಲ್ಗಳ ಮೂರ್ತಿ ರೂಪ ಆಗಿದ್ದರು ಸಿದ್ದರಾಮಯ್ಯನವರು. ಅವ್ರು ಕೇಳಿದ್ರು ಜಸ್ಟ್ ತಕ್ಷಣ ಅಂತ ಎಸ್ ಅಂತ ಹೇಳಿದ್ರು. ಬರೀ ಎಸ್ ಅಂತ ಹೇಳಿದಷ್ಟೇ ಅಲ್ಲ, ನೋಡಿ ಯಾರ್ಯಾರು ದುಷ್ಕರ್ಮಿಗಳು ಈ ಸಂಚಲಿ ಪಾಲುದಾರರಾಗಿದ್ರಲ್ಲ, ಇವರು ತೀರ್ಮಾನ ಮಾಡಿದ್ರು ಯಾವ್ಯಾವ ಆಫೀಸರ್ಗಳು SIT ಇರಬೇಕು ಅಂತೇಳಿ. ಇವ್ರು ಹೇಳಿದಕ್ಕೆಲ್ಲ ಎಸ್ ಅಂತ ಅವಾಗ ಕಾಂಗ್ರೆಸ್ ಸರ್ಕಾರ ಇವ್ರಿಗೆ ಬೇಕಾದ ಆಫೀಸರ್ಗಳನ್ನ ಹಾಕ್ಸ್ಕೊಂಡ್ರು. ಹೋಗ್ಲಿ, ಮಾಡಾದ್ಮೇಲೆ ಕಟ್ಟಿ ಹಾಕಿದ್ದೇನೆ ಇವರು. ನೋಡಿ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತಾರೆ ಅದನ್ನು SITಯನ್ನು. ಆದರೆ ಅವ್ರ ಡಿಪಾರ್ಟ್ಮೆಂಟಲ್ಲಿ ಹೇಳ್ತಕ್ಕಂಥದ್ದು ಸ್ಪೀಡ್ ಇನ್ವೆಸ್ಟಿಗೇಷನ್ ಟೀಮ್ ಅಂತೇಳಿ. ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ನ ಈ ವಿಷಯದಲ್ಲಿ ಮಾಡಬೇಕು ಅಂತೇಳಿ ಎಲ್ಲ ಸಂದರ್ಭದಲ್ಲೂ SIT ನಿರ್ಮಾಣ ಆಗೋದು. SITಗೆ ಇರ್ತಕ್ಕಂಥ ಮೂಲಭೂತವಾದಂತಹ ವಿಷಯ ಏನಂತ ಹೇಳಿದ್ರೆ, ವಿತಿನ್ 48 ಡೇಸು, 48 ದಿವಸದಲ್ಲಿ ಒಂದು ಇಂಟರಿಮ್ ರಿಪೋರ್ಟ್ ಕೊಡಬೇಕು. ಏನು ವಿಷಯ ಆಗಿದೆ, ಏನು ತನಿಖೆ ನಡೀತಿದೆ, ತನಿಖೆ ಯಾವ ಹಂತದಲ್ಲಿದೆ, ಇವೆಲ್ಲವನ್ನು ಕೂಡ ಒಂದು ಇಂಟರಿಮ್ ರಿಪೋರ್ಟ್ ಕೊಡಬೇಕು. 48 ದಿವಸ ಆಯಿತು, ಕೊಡಲಿಲ್ಲ. ತೀರಾ ಕ್ಲಿಷ್ಟವಾದಂತಹ ಕೇಸ್ ಆದರೆ 72 ದಿವಸದಲ್ಲಿ ಕೊಡಬೇಕು ಅಥವಾ 90 ದಿವಸದಲ್ಲಿ ಕೊಡಬೇಕು. ಅತೀ ಕ್ಲಿಷ್ಟ ಕೇಸ್ ಅಂದ್ರೂ ಕೂಡ 100 ದಿವಸದಲ್ಲಿ ಇವ್ರು ಇಂಟರಿಮ್ ರಿಪೋರ್ಟ್ ಕೊಡಲೇಬೇಕು. ಇವರು SIT ಏನು ಮಾಡಿದ್ರು, ಆ ಕಡೆ ಸುದ್ದಿಗೆ ಹೋಗಲಿಲ್ಲ, ಇಂಟರಿಮ್ ರಿಪೋರ್ಟೇ ಬರಲಿಲ್ಲ. ಕಡೆಗೆ ಕೋರ್ಟ್ ಚೀಮಾರಿ ಆಗಬೇಕಾಯಿತು, ಎಲ್ಲದಕ್ಕೂ ಕೋರ್ಟ್ ಚೀಮಾರಿ ಆಗಬೇಕಾಯ್ತು ಇವರಿಗೆ ಒಂದು ಇಂಟರಿಮ್ ರಿಪೋರ್ಟ್ ಕೊಡೋದಕ್ಕೆ. ಈ ಸರ್ಕಾರ ಹೆಂಗಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರ ಇವ್ರು ಯಾವ್ಯಾವುದಕ್ಕೆ ಹೆಂಗೆ ಬೇಕಾದ್ರೂ SITಯನ್ನು ಉಪಯೋಗಿಸ್ಕೊಳ್ಳುತ್ತೆ. ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಕೆಲವೇ ದಿವಸಗಳಲ್ಲಿ ರಿಪೋರ್ಟ್ ಕೊಟ್ಬಿಡ್ತು SIT. ಈವನ್ ಪ್ರಜ್ವಲ್ ರೇವಣ್ಣ ಜೈಲಿಗೆ ಹೋದ್ರು. ನಾನು ಅವನು ಸಮರ್ಥನೆ ಮಾಡ್ಕೊಂಡು ಮಾತಾಡ್ತಿಲ್ಲ ರೀ, SITಗೆ ವ್ಯತ್ಯಾಸಗಳನ್ನ ಹೇಳ್ತಾ ಇರೋದು. ಆದರೆ ಬಿಟ್ಕಾಯಿಂದು 2023 ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದಾಗ SIT ಫಾರಮ್ ಮಾಡೋದು. 3 ವರ್ಷ ಆದರೂ ಚಾರ್ಜ್ ಶೀಟ್ ಸಲ್ಲಿಸಲ್ಲ. ನಲಪಾಡು ಅದರ ಪ್ರೈಮ್ ಅಕ್ಯೂಸ್ಡು ರಾಜಾರೋಷವಾಗಿ ಸುತ್ತಾಡ್ಕೊಂಡು ಓಡಾಡ್ತಾನೆ.
ಆಮೇಲೆ ಇಡಿ ಯಾವಾಗ ಎಂಟ್ರ್ ಆಗುತ್ತೆ ಈ ಕೇಸಲ್ಲಿ, ಇಡಿ ಯಾವಾಗ ಬಿಸಿ ಮುಟ್ಸೋಕ್ಕೆ ಶುರು ಮಾಡುತ್ತೆ, ಆವಾಗ ತರೋತುರಿಯಲ್ಲಿ ಇವರು ಚಾರ್ಜ್ ಶೀಟ್ ಕೊಡೋಕೆ ಹೋಗ್ತಾರೆ SIT. ಇದು SITಯ ಕ್ರಮಗಳು ನಮ್ಮ ರಾಜ್ಯ ಸರ್ಕಾರದ ನೇತೃತ್ವದಲ್ಲಿ ಆಗ್ತಿರ್ತಕ್ಕಂಥ SITಗಳದ್ದು. ಧರ್ಮಸ್ಥಳದ SITದಾಗಿದ್ದು ಅದೇ ಕಥೆನೇ. ಯಾರ್ಯಾರು ಷಡ್ಯಂತ್ರಗಳಿದ್ರು, ಇವರೇ ಷಡ್ಯಂತ್ರ ಮಾಡಿದ್ರು ಅನ್ನೋದಕ್ಕೆ ಸಾವಿರಾರು ಸಾಕ್ಷಿಗಳು ಇವ್ರ ಮುಂದೆ ಇದ್ವು. ಕಡೆಗೆ ಯಾರೋ ಒಬ್ಬ ಪಾಪ ಅಮಾಯಕನಾಗಿ ಜೈಲು ಪಾಲಾದ ಒಬ್ಬ ದಲಿತ ಚಿನ್ನಯ್ಯ ಹೇಳ್ದ, ನನ್ನ ಮೇಲೆ ಕಾನ್ಸ್ಪಿರಸಿ ನಡೀತಾ ಇದೆ, ನನ್ನ ಜೀವಕ್ಕೆ ಅಪಾಯ ಇದೆ, ನನ್ನನ್ನು ತಂದು ಸಿಲುಕ್ಸಾಕಿದ್ರು, ಯಾವ್ಯಾವ ರೀತಿ ಸಿಲುಕ್ಸೋದು ಇವರೇ ಸಿಲುಕ್ಸೋದು ಅಂತೇಳಿ ಆ ಜಯಂತನ ಹೆಸರು, ಗಿರೀಶ್ ಮಟ್ಟಣ್ಣ ಅವರ ಹೆಸರು, ಮಹೇಶ್ ತಿಮ್ರೋಡಿ ಹೆಸರನ್ನ ಕೋರ್ಟ್ ಮುಂದೆ ಹೇಳ್ದ. ಒಂದು ದಿವಸ ಕೂಡ SIT ಅರೆಸ್ಟ್ ಮಾಡಲಿಲ್ಲ. ಆ ಸುಜಾತ ಭಟ್ ನನ್ನನ್ನು ಕರ್ಕೊಂಬಂದು ನನಗೆ ತಲೆ ಕೆಡಿಸಿ ನನಗೆಲ್ಲ ದಾರಿ ತಪ್ಪಿಸಿ ಹೇಳ್ದವ್ರೆ ಇವರು ಅಂತೇಳಿ ಇದೇ ಈ ಪಾಪಿಗಳ ಹೆಸರನ್ನು ಹೇಳಿದ್ರು. ಮತ್ತು ತಿರ್ಗಾ ಅವನು ಗಿರೀಶ್ ಮಟ್ಟಣ್ಣ ಅವರು, ಮಹೇಶ್ ತಿಮ್ರೋಡಿ, ಜಯಂತ, ವಿಠಲ್ಗೌಡ ಇವ್ರ ಹೆಸರನ್ನು ತಾಯಿ ಹೇಳ್ತು. ಇವರಿಗೆ FIR ಫೈಲ್ ಮಾಡ್ತಕ್ಕಂಥ ಶಕ್ತಿ ಇತ್ತು ತಾನೆ, ಅಧಿಕಾರ ಇತ್ತು ತಾನೆ. ಒಂದು ದಿನ ಅರೆಸ್ಟ್ ಮಾಡಲಿಲ್ಲಲ್ರಿ. ಆ ಸ್ಕೌಂಡ್ರಗಳು ಹೆಂಗೆ ಹೋಗ್ತಿದ್ದು ಎನ್ಕ್ವೈರಿಗೆ? ಬೆಳಗ್ಗೆ ರಾಜಾರೋಷವಾಗಿ ನಕ್ಕೊಂಡು ಹೋಗೋದು, ಅಲ್ಲಿ ತಿಂಡಿ ತಿನ್ನೋದು, ಊಟ ಮಾಡೋದು, ಸಂಜೆ ಕೈ ಬಿಸ್ಕೊಂಡು ನಗ್ನಗ್ತಾ ಆಚೆ ಕಡೆಗೆ ಬರೋದು, ಆಚೆ ಬಂದಮೇಲೆ ಒಂದು ಮೀಡಿಯಾ ಟ್ರಯಲ್ ಮಾಡೋದು. ಸಮೀರನೇ ಒಂಥರ ಮೊಹಂತಿ ಅವ್ರ ಥರ ಬಿಹೇವ್ ಮಾಡ್ತಿದ್ದ, ಇನ್ನೊಬ್ಬವನ ಯಾರು ಅಭಿಷೇಕ್ ಇದ್ದನೋ ಅವ್ನು ಸೈಮನ್ ಥರ ಬಿಹೇವ್ ಮಾಡ್ತಿದ್ದ. ಇವರೇ ಎಲ್ಲ ಡಿಸಿಷನ್ ತೊಗೊಂಡು ಎಲ್ಲ ಹೇಳ್ಬಿಡೋರು ಹಿಂಗೆ ನಡೀತಾ ಇದೆ ಅಂತ ಮೀಡಿಯಾ ಟ್ರಯಲಲ್ಲಿ. ಅವ್ರಿಗೊಂದು ನೋಟಿಸ್ ಕೊಡಲಿಲ್ಲ, ಅವ್ರಿಗೊಂದು ಆಕ್ಷನ್ ತೊಗೊಳ್ತಕ್ಕಂಥ ಕೆಲಸ ಮಾಡಲಿಲ್ಲ SIT. ಹಾಗಾದರೆ ಏನು ಉದ್ದೇಶ ಆಗುತ್ತೆ SITದು? SIT ಪುಕ್ಸಟೆ ನಡೆಯುತ್ತೇನೆ ರೀ. ನಿಮ್ಮ ಈ ರಾಜ್ಯದ ಬಡ ರೈತರ ಹಣದಲ್ಲಿ ಆ SIT ನಡೆಯೋದು. ಪ್ರತಿ ತಿಂಗಳು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ SS ಅಂತೇಳಿ, ಸೀಕ್ರೆಟ್ ಸರ್ವಿಸಸ್ ಅಂತೇಳಿ 20 ಲಕ್ಷ ರೂಪಾಯಿ ಕೊಡ್ತಾಯಿತ್ತು ಸರ್ಕಾರ. ಪ್ರತಿ ತಿಂಗಳು 20 ಲಕ್ಷ. ಒಂದು ವರ್ಷ ಆಗಿದೆ. ಇಷ್ಟಾಗಿರಬೇಕು, ಹತ್ತತ್ರ 2.5 ಕೋಟಿ ನೀರು ಕುಡಿದಿದ್ದಾರೆ ಇವರು ಸ್ಪೆಷಲ್ ಸರ್ವಿಸಸ್ ಅಂತೇಳಿ. ಯಾರ ಹಣ? ಟ್ಯಾಕ್ಸ್ ಪೇಯರ್ಸ್ ಹಣ. ಈ ದುಡ್ಡೆಲ್ಲ ಹೋಯ್ತು, ಎಷ್ಟು ಖರ್ಚು ಮಾಡಿದ್ದೀರಾ ಅಂತೇಳಿ ತೇಜಸ್ ಗೌಡ ಅಂತಕ್ಕಂಥ ಒಬ್ಬ ಆಕ್ಟಿವಿಸ್ಟು RTI ಹಾಕಿದ್ರೆ ಅದಕ್ಕೆ ರಿಪ್ಲೈನೇ ಕೊಡಲ್ಲ ಇವರು. ತನಿಖೆ ಹಂತದಲ್ಲಿದೆ, ಅದಕ್ಕಾಗಿ ರಿಪ್ಲೈ ಕೊಡೋಕ್ಕಾಗಲ್ಲ ಅಂತಾರೆ. ತನಿಖೆ ಹಂತದಲ್ಲಿದೆ ಅನ್ನೋದಕ್ಕೆ ಏನು ತನಿಖೆ ಮಾಡ್ತಿದ್ದೀರಿ ಅಂತ ಕೇಳೋದಕ್ಕೆ ಅವ್ರು ಹಾಕಿದ್ರ RTIನ? ಅವ್ರು ಹಾಕಿದ್ದು ಎಷ್ಟು ಖರ್ಚು ಮಾಡಿದ್ರೆ ಇಲ್ಲಿವರೆಗೂ ಅಂತೇಳಿ. ಇಫ್ ಯು ಪೀಪಲ್ ಆರ್ ಟ್ರಾನ್ಸ್ಪರೆಂಟ್, ವೈ ಡೋಂಟ್ ಯು ಡಿಸ್ಕ್ಲೋಸ್? ಅದಾದಮೇಲೆ ಅದೇನೋ ಇವ್ರು ತೆಗ್ದಿದ್ದೆಲ್ಲ ಸಾಲದು ಅಂಥೇಳಿ, ಇನ್ನೊಳಗಡೆ ಏನೇನೋ ಸಿಗುತ್ತಾ ಅಂಥೇಳಿ ಜರ್ಮನಿಯಿಂದ ತರಿಸ್ತಾರೆ GPR ಮಿಷನನ್ನು, ಗ್ರೌಂಡ್ ಪೆನಿಟ್ರೇಟಿಂಗ್ ರಾಡಾರ್ ಮಿಷಿನ್. ಅದಕ್ಕೆ ಇಬ್ಬರು ಇಂಜಿನಿಯರ್ಗಳನ್ನ ಅಲ್ಲಿಂದನೇ ಕರೆಸ್ತಾರೆ. ಅದಕ್ಕೆ ಬಾಡಿಗೆ ಕೊಟ್ಟಿದ್ದಾರಲ್ಲ, ಆ ಬಾಡಿಗೆ ದುಡ್ಡಲ್ಲಿ ಹೊಸ GPR ಮಿಷಿನ್ನೇ ಬಂದಿರೋದು. ಎಷ್ಟು ಕೋಟಿ ಇಲ್ಲಿವರೆಗೂ SIT ಖರ್ಚಾಗಿದೆ ಹೇಳಿ DK ಶಿವಕುಮಾರ್ ಅವರೇ? ಅವತ್ತೇನೋ ಇದರಲ್ಲಿ ವಿಧಾನಸೌಧದಲ್ಲಿ ಎದ್ದು ನಿಂತ್ಕೊಂಡು ಮೀಸೆ ತಿರ್ಕೊಂಡು ಹೇಳಿದ್ರಿ ಧರ್ಮಸ್ಥಳ ವಿಚಾರದಲ್ಲಿ ಷಡ್ಯಂತ್ರ ನಡೆದಿದೆ ಅಂತೇಳಿ. ಆ ಷಡ್ಯಂತ್ರವನ್ನು ಪತ್ತೆ ಹಚ್ಚತಕ್ಕಂಥ, ಷಡ್ಯಂತ್ರ ಮಾಡಿರೋನ್ನ ಒದ್ದು ಒಳಗಡೆ ಕಳಿಸ್ತಕ್ಕಂಥ ಕೆಲಸ ನಿಮ್ಮಿಂದ ಏನಾಗಿದೆ? ಇವತ್ತು ನೀವೇ ಮುಖ್ಯಮಂತ್ರಿಗಳಿದ್ದೀರಲ್ಲ, ಈ SIT ಮೇಲೆ ನಮಗೆ ನಂಬಿಕೆ ಇಲ್ಲ, ನಿಮ್ಗಾರು ನಂಬಿಕೆ ಇದೆಯಾ? ಏನಾದರೂ ಒಂದಷ್ಟು ಸತ್ಯ ಹೇಳಿದ್ರೆ ವಿಧಿ ಇಲ್ಲದೆ ಹೇಳಿರ್ತದೆ ಸತ್ಯ. ಈ ಒಂದು ಇದಕ್ಕೆ ತಾರ್ಕಿಕ ಅಂತ್ಯ ಸಿಗಬೇಕು ಅಂತ ಹೇಳಿದ್ರೆ CBI ತನಿಖೆಗೆ ಹೋಗಬೇಕು. ಆ CBI ತನಿಖೆನ ರಾಜ್ಯ ಸರ್ಕಾರವೇ ಕೇಳ್ಕೋಬೇಕು. DK ಶಿವಕುಮಾರ್ ಅವರೇ, ನಿಮಗೆ ಇಚ್ಛಾಶಕ್ತಿ ಇದ್ದರೆ, ತಾಕತ್ತಿದ್ರೆ CBI ತನಿಖೆ ಕೊಡಿ. ಇದನ್ನು ನೀವೇ ಹೇಳಿದ್ದು ಷಡ್ಯಂತ್ರ ಇದೆ ಅಂತೇಳಿ. ನೀವೇ ಮಾಡಿರ್ತಕ್ಕಂಥ SIT ಆ ಷಡ್ಯಂತ್ರವನ್ನು ಕಂಡುಹಿಡಿದೆಯಾ? ಆ ಕಂಡುಹಿಡಿತಕ್ಕಂಥ ಇಚ್ಛಾಶಕ್ತಿ ಅದಕ್ಕಿತ್ತ ಇದ್ದಿದ್ದರೆ ಆ ಸ್ಕೌಂಡ್ರಲ್ಗಳನ್ನ ಯಾವತ್ತೋ ಒಂದು ಒಳಗಡೆ ಹಾಕಿರೋದು. ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ತನಿಖೆ ಕೂಡ ಸರಿಯಾದ ಮಟ್ಟದಲ್ಲಿ SITಯಿಂದ ನಡೆದಿಲ್ಲ. ಜಯಂತ ಬುರ್ಡೆ ತೊಗೊಂಡು ಡೆಲ್ಲಿಗೆ ಹೋಗಿದ್ದ. ಇವ್ರು ಮಹಜಾರ್ ಮಾಡ್ಕೊಳ್ಳೋದಕ್ಕೆ ಡೆಲ್ಲಿ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅವನ್ನ ಎಲ್ಲೆಲ್ಲಿ ಹೋಗಿದ್ದ ಅದನ್ನೆಲ್ಲ ಸ್ಥಳಗಳು ಮಹಜಾರ್ ಮಾಡಬೇಕಿತ್ತು. ನಮಗೆ ಬಂದಿರತಕ್ಕಂಥ ಮಾಹಿತಿ ನಿಜವೂ ಸುಳ್ಳು ಗೊತ್ತಿಲ್ಲ, ಚಾಚಿ ಟೋಣದ ಮೇಲೆ ಗೊತ್ತಾಗುತ್ತೆ. ಇವ್ರು ಡೆಲ್ಲಿಗೆ ಹೋಗೇ ಇಲ್ಲ. ಕೇರಳದಲ್ಲಿ ರೆಸಾರ್ಟಲ್ಲಿ ಕಾನ್ಸ್ಪಿರಸಿ ನಡೆದಿತ್ತು. ಚಿನ್ನಯ್ಯ, ಜಯಂತ, ಮಟ್ಟಣ್ಣನವರು ಇವರೆಲ್ಲ ಕೇರಳಕ್ಕೆ ಹೋಗಿದ್ರು. ರೆಸಾರ್ಟಲ್ಲಿ ಒಬ್ಬ ದೊಡ್ಡ ಪ್ರಭಾವಿ ನಾಯಕರನ್ನು ಮೀಟ್ ಮಾಡಿದರು. ಅದರ ಮಹಜಾರ್ ನಡೆದಿದೆಯಾ? ಅಂದರೆ ಯಾರನ್ನೋ ಅಪರಾಧಿ ಮಾಡಬೇಕು, ಯಾರನ್ನೋ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನು ಪ್ರೀಫಿಕ್ಸ್ ಮಾಡಿಕೊಂಡು ತನಿಖೆ ಶುರು ಮಾಡಿ ಅದು ಮಾಡಲಿಕ್ಕಾಗಲ್ಲ ಅಂದಾಗ ಅಟ್ಲೀಸ್ಟ್ ಯಾರನ್ನಾದ್ರೂ ಸೇಫ್ ಮಾಡೋಕ್ಕಾಗುತ್ತಾ? ತೀರಾ ಸೇಫ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಮಿನಿಮಮ್ ಟು ಮಿನಿಮಲ್ ಆರೋಪ ಹೊರ್ಸೋಕ್ಕಾಗುತ್ತಾ? ಈ ಥರದಲ್ಲಿ ಯಾವುದಾದ್ರು ತನಿಖೆ ನಡೆದ್ರೆ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ಅದನ್ನು 1 ವರ್ಷ ಏನು ದಬ್ಬಾಕಿದ್ದೀರಾ? ಯಾರಿಗೆ ನ್ಯಾಯ ಸಿಕ್ಕಿದೆ? ಇವತ್ತು ಹಾಳಾಗಿರೋದು ನನ್ನ ಧರ್ಮಸ್ಥಳದ ಹೆಸರು, ನನ್ನ ಹಿಂದೂ ಧರ್ಮದ ಶ್ರದ್ಧಾ ಕೇಂದ್ರದ ಹೆಸರು. ಈ ಪಾಪಿಗಳು ಮಾಡಿರ್ತಕ್ಕಂಥ ಪಾಪ ಕೆಲಸಕ್ಕೆ 1-2 ತಿಂಗಳು ಭಕ್ತರುಗಳೇ ಹೋಗಲಿಲ್ಲ ಧರ್ಮಸ್ಥಳಕ್ಕೆ. ನಮ್ಮ ಧರ್ಮದ ಏನು ಶ್ರದ್ಧೆಯ ಮೇಲೆ ಆಘಾತ ಆಗಿರೋದು. ಇಡೀ ತನ್ನ ಜೀವನವನ್ನು ಬಡ ಜನರಿಗೋಸ್ಕರ ಕರ್ನಾಟಕದ ಹೆಣ್ಮಕ್ಳನ್ನ, ಹಳ್ಳಿ ರೈತರುಗಳನ್ನ, ಹಿಂದೂಗಳನ್ನು ಆತ್ಮಸ್ವಂತಿಕೆಯಿಂದ ಜೀವನ ಮಾಡೋದಕ್ಕೆ ಒಂದಷ್ಟು ಸಹಾಯ ಮಾಡ್ತಿದ್ದಂತಹ ವೀರೇಂದ್ರ ಹೆಗಡೆ ಅವರು, ಇಳಿ ವಯಸ್ಸಲ್ಲಿರ್ತಕ್ಕಂಥವ್ರು, ಇವತ್ತು ಇದೇ ನೋವಲ್ಲಿ ಹಾಸಿಗೆ ಹಿಡಿದಿದ್ದಾರೆ. ಯಾರೇ ಅವರಿಗೆ ನ್ಯಾಯ ಕೊಡ್ತಾರೆ? ಅವ್ರಿಗಾಗಿರೋ ಆಘಾತಕ್ಕೆ ಯಾರು ನ್ಯಾಯ ಕೊಡ್ತಾರೆ? ಅವ್ರ ಮನೆ, ಆ ಕುಟುಂಬ, ಅವರ ನೆಂಟರಿಷ್ಟರು, ಅವರ ಅನುಯಾಯಿಗಳು, ಅವರನ್ನು ಇಷ್ಟಪಡ್ತಕ್ಕಂಥವ್ರು, ಇಂಥವ್ರಿಗೆಲ್ಲ ಆಘಾತ ಆಯ್ತಲ್ಲ, ಆಘಾತ ಆಗಿರ್ತಕ್ಕಂಥ ನಮಗೆ ಯಾರು ನ್ಯಾಯ ಕೊಡ್ತಾರೆ? ಪಾಪಿಗಳು ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರು. ಮಂಜುನಾಥ ದೇವ್ರನ್ನ ಬಿಡಲಿಲ್ಲ. ಏನು ಶಿಕ್ಷೆ ಆಯ್ತು ಅವ್ರಿಗೆ? ಇಂತಹ ಹಿಂದೂ ವಿರೋಧಿ ಸರ್ಕಾರ, ಹಿಂದೂ ವಿರೋಧ ಮನಸ್ಥಿತಿ ಕರ್ನಾಟಕದಂಥ ಪವಿತ್ರ ಮನೆ ಮೇಲೆ ಇರಬಾರ್ದು ರೀ. ಚಾರ್ಜ್ ಶೀಟಲ್ಲಿ ಅದೇನು ದಬ್ಬಾಕಿದ್ದಾರೆ ಅಂತ ಆಚೆ ಕಡೆಗೆ ಬರುತ್ತೆ. ಅದು ಬಂದಮೇಲೆ ಅದನ್ನು CBI ತನಿಖೆ ಕೊಟ್ಟು ಇದಕ್ಕೊಂದು ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ಶಿವಕುಮಾರ್ ಅವರೇ, ಆ ದೇವ್ರು ಒಳ್ಳೇದು ಮಾಡ್ತಾನೆ.
ಇಲ್ಲಾಂದರೆ ಇತಿಹಾಸ ನಿಮ್ಮನ್ನು ಕ್ಷಮಿಸಲ್ಲ. ನಮಸ್ಕಾರ.